ಆದಿ ಮತ್ತು ಭಾಗ್ಯ ಇಬ್ಬರ ನಡುವೆ ಒಂದು ರೀತಿ ಬೇರೆದೇ ಸಂಬಂಧ ಇದೆ ಅಂತ ಹೇಳಿ ಎಲ್ಲರೂ ಮಾತಾಡ್ಕೋತಿದ್ದಾರೆ ಸ್ಕೂಲ್ನಲ್ಲಿ ಅಂತ ಶ್ರೇಷ್ಠ ಆದಿಗೆ ಹೇಳಿದಾಗ ಆದಿ ರುಚಿಗೆ ಹೇಳ್ತಾರೆ, ಏನದು ಈ ರೀತಿಯಾಗೆಲ್ಲ ಮಾತಾಡ್ಕೊಳ್ಳೋದು ಅಂದರೆ ಏನು ಅರ್ಥ ಅಂತ. ಹೌದು, ಅದರಲ್ಲೂ ಭಾಗ್ಯಗೆ ಇದು ತುಂಬ ಎಫೆಕ್ಟ್ ಆಗ್ತದೆ. ಅದೇ ಕಾರಣಕ್ಕೋಸ್ಕರ ಅದರಲ್ಲೂ ನೀವೀಗ ಟ್ರಿಪ್ಪಿಗೆ ಬೇರೆ ಹೋಗ್ತಿದ್ರ ಅಂದಾಗ ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಅಂತ ಆದಿ ಹೇಳ್ತಾರೆ. ಇಲ್ಲ ಟ್ರಿಪ್ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡಿಬಿಡಿ, ನನ್ನ ಮತ್ತೆ ತಾಂಡವ್ನ ಕರ್ಕೊಂಡು ಹೋಗಿ ಆಗ ಆಫೀಸ್ ಟ್ರಿಪ್ ಅಂತ ಆಗುತ್ತೆ, ಯಾರು ಏನು ಅನ್ಕೊಳ್ಳೋದಿಲ್ಲ ಅಂತಾರೆ. ಒಳ್ಳೇದೇ ಆಯಿತು, ನೀವು ಕೂಡ ಬಂದುಬಿಡಿ. ಆದರೆ ಟ್ರಿಪ್ಪಿಂದ ಬಂದಮೇಲೂ ಮಾತಾಡ್ತಾರಲ್ವಾ ಅಂದಾಗ ಅದಕ್ಕೆ ಇರೋ ಸಲ್ಯೂಷನ್ ಭಾಗ್ಯನ ಒಂದು ಕೆಲಸದಿಂದ ತೆಗಿಬೇಕಾಗತ್ತೆ, ಇಲ್ಲ ಅಂದರೆ ದೂರ ಇರಬೇಕಾಗತ್ತೆ ಅಂತ ಹೇಳಿದಾಗ ಖಂಡಿತ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ, ಕೆಲಸದಿಂದ ತೆಗಿಯೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಅದೇ ಹೇಳ್ತಾರೆ. ಇದರಿಂದಾಗಿ ಶ್ರೇಷ್ಠ ಖುಷಿಯಾಗಿದೆ. ತಾಂಡವ್ ಹತ್ರ ಬಂದು ನಾವು ಟ್ರಿಪ್ಗೆ ಹೋಗ್ತಿದ್ದೀವಿ ಅಂದಾಗ ತಾಂಡವ್ ಎರಾಬಿರೇಕ್ ಹೋಗಾಡ್ತಾರೆ. ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ಹೋಗಲೇಬೇಕು ಅಂತ ಹಠ ಮಾಡ್ತಾರೆ. ಇಲ್ಲಿ ಶ್ರೇಷ್ಠ ಇಂಟೆನ್ಷನ್ ಜಸ್ಟ್ ಭಾಗ್ಯನ ದೂರ ಮಾಡೋದು, ಆಫೀಸಿಂದ ಕಳಿಸೋದು ಮಾತ್ರ ಅಲ್ಲ, ಟ್ರಿಪ್ಗೆ ಹೋಗಿ ಬರುವಷ್ಟರಲ್ಲಿ ತಾಂಡವ್ ಭಾಗ್ಯ ಗಂಡ ಹೆಂಡತಿ ಅನ್ನೋ ವಿಷಯವನ್ನು ಆದಿಗೆ ತಿಳಿಸ್ಬೇಕು ಅನ್ನೋ ಇಂಟೆನ್ಷನ್ ಕೂಡ ಆಗಿದೆ. ಈ ಕಡೆ ಶ್ರೇಷ್ಠ ತನ್ವಿಗೂ ವಿಷಯ ತಿಳಿಸ್ತಾಳೆ, ತನ್ವಿ ಖುಷಿಯಾಗಿದೆ, ಲವರ್ಗೆ ವಿಷಯ ತಿಳಿಸ್ತಾಳೆ, ಅವನು ಕೂಡ ನಾನು ಭೇಟಿ ಆಗ್ತೀನಿ ಅಲ್ಲಿಗೆ ಬಂದು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಭಾಗ್ಯ ಆದಿಗೆ ಕಾಲ್ ಮಾಡ್ತಿದ್ದಾರೆ, ಟೈಮಿಂಗ್ಸ್ ಎಷ್ಟು ಗಂಟೆಗೆ ಹೊರಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ. ಬಟ್ ಆದಿ ಕಾಲ್ ರಿಸೀವ್ ಮಾಡ್ತಿಲ್ಲ. ತದನಂತರ ಎಲ್ಲರೂ ಕೂಡ ಬಟ್ಟೆ ಪ್ಯಾಕ್ ಮಾಡ್ಕೋತಿದ್ದಾರೆ. ಈ ಕಡೆ ಕನಿಕಾ ಅಂತೂ ಮನೇಲಿರಿ ಪೂಜಾ ಖುಷಿಯಾಗಿರುವುದನ್ನು ನೋಡಿದ ಅಕ್ಕ ತಂಗಿರಿಬ್ಬರು ಕೂಡ ನನ್ನ ಬದುಕಿಗೆ ಬಂದು ಬದುಕನ್ನೇ ಸರ್ವನಾಶ ಮಾಡಿಬಿಟ್ರು, ನಿನ್ನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಪೂಜಾ ಅಂತ ಅನ್ಕೋತಿದ್ದಾಳೆ. ಅದಕ್ಕೆ ಸರಿಯಾಗಿ ಹೊರಗಡೆ ಹೋಗಿರ್ತಕ್ಕಂಥ ಪೂಜಾಗೆ ಆಕ್ಸಿಡೆಂಟ್ ಆಗಿದೆ. ಟ್ರಾಫಿಕ್ ಪೊಲೀಸ್ ಅವರು ಕಿಶನ್ಗೆ ಕಾಲ್ ಮಾಡಿ ಪೂಜಾ ಅನ್ನೋರಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಹೇಳ್ತಾರೆ. ಇದನ್ನು ಕೇಳಿದ್ದೆ ಕಿಶನ್ ಕುಸ್ತು ಹೋಗ್ತಾನೆ. ತಕ್ಷಣ ಭಾಗ್ಯಗೆ ಕಾಲ್ ಮಾಡಿದ್ದೆ, ಇಲ್ಲಿ ಪೂಜಾಗೆ ಆಕ್ಸಿಡೆಂಟ್ ಆಗಿದೆಯಂತೆ ಅಂದಾಗ ಎಲ್ಲರೂ ಕೂಡ ಓಡಿ ಬರ್ತಿದ್ದಾರೆ. ಹಾಗಿದ್ರೆ ಪೂಜಾ ಕಂಡೀಷನ್ ಸೀರಿಯಸ್ ಇದೆ ಅಥವಾ ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ, ಎಲ್ಲರೂ ಕೂಡ ಟ್ರಿಪ್ಪಿಗೆ ಹೋಗೋಕೆ ಸಿದ್ಧವಾಗ್ತಾರೆ. ಟ್ರಿಪ್ಪಿಂದ ಬರುವಷ್ಟರಲ್ಲಿ ಸಾಕಷ್ಟು ರೀತಿಯ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗಿರುತ್ತೆ. ಬಟ್ ಅದು ಏನೆಲ್ಲ ಆಗ್ಬೋದು, ಯಾವ ರೀತಿ ಕತೆ ಮುಂದುವರಿಯುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡಿ.